ವಾರ್ಗೆ ಬ್ರೇಕ್ ಬೀಳ್ತಾ ಇದ್ದಂತೆ ಕಚ್ಚಾ ತೈಲ ಬೆಲೆ ಇಳಿಕೆ. $80ಗೆ ಬಂದಿಳಿದ ಕಚ್ಚಾ ತೈಲ ಬೆಲೆ ಒಂದೇ ದಿನ 4% ಬೆಲೆಯಲ್ಲಿ ಕುಸಿತ. ಬ್ರೆಂಟ್ ಕಚ್ಚಾ ತೈಲ ಬೆಲೆ $80ಗೆ ಕುಸಿತ. ಸಂಪೂರ್ಣವಾಗಿ ಯುದ್ಧಕ್ಕೆ ಬ್ರೇಕ್ ಆದ್ರೆ ಇನ್ನೂ ಕೂಡ ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ಸುಧಾರಣೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಒಪ್ಪಂದಕ್ಕೆ ಸೈನ್ ಹಾಕ್ತಾರೆ ಅನ್ನೋ ಬೆಳವಣಿಗೆಯ ಬೆನ್ನಲ್ಲೇ ಇಷ್ಟೆಲ್ಲ ಬದಲಾವಣೆಗಳಾಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಇಳಿಕೆ ಕಂಡಿದೆ. ಹಾಗೆಯೇ ಷೇರು ಮಾರ್ಕೆಟ್ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ. ಇನ್ನು ಒಪ್ಪಂದಕ್ಕೆ ಸಹಿಯನ್ನ ಮಾಡಿ ಸಂಪೂರ್ಣವಾಗಿ ಯುದ್ಧ ನಿಂತರೆ ಇಡೀ ವಿಶ್ವ ಮುಂಚಿನ ರೀತಿಯಲ್ಲಿ ಯಾವುದೇ ರೀತಿಯ ಸಂಕಷ್ಟ ಇಲ್ಲದೆ ತೈಲ ತೆಗೆದುಕೊಳ್ಳೋದಿರಬಹುದು ಅಥವಾ ಸರಬರಾಜು ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ಸರಕುಗಳ ಸಾಗಾಟ ಇದರಲ್ಲಿ ಮುಕ್ತವಾಗಿ ಮುಂದುವರಿಬಹುದು ಅನ್ನೋ ಆಶಾಭಾವನೆ ಇದೆ. ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲೂ ಕೂಡ ಏರಿಕೆ. ಯುದ್ಧ ವಿರಾಮದ ಬೆನ್ನಲ್ಲೇ ರೂಪಾಯಿ ಮೌಲ್ಯ ಏರಿಕೆ ಕಂಡಿದೆ. ಭಾರತೀಯ ರೂಪಾಯಿ ಮೌಲ್ಯ ಏರಿಕೆಯಿಂದ ಸಂಚಲನ. ಇವತ್ತು 95.20 ಇಂದ 95.40 ಆಸುಪಾಸಿನಲ್ಲಿ ವಹಿವಾಟು. ಭಾರತೀಯ ಮಾರುಕಟ್ಟೆ ಮೇಲೆ ನೇರ ಪರಿಣಾಮ ಬೀಳಲಿದೆ. ಷೇರು ಮಾರುಕಟ್ಟೆಯಲ್ಲೂ ಕೂಡ ಸಂಚಲನ ಸೃಷ್ಟಿಯಾಗಿತ್ತು ಯುದ್ಧದ ಸಂದರ್ಭದಲ್ಲಿ. ಟ್ರಂಪ್ ಅವರು ಹೇಳಿದಾಗ ಕದನ ವಿರಾಮ ಅತಿ ಶೀಘ್ರದಲ್ಲೇ ಅಂತ ಹೇಳಿದಾಗ ಮಾರುಕಟ್ಟೆಯಲ್ಲಿ ಕೊಂಚ ಚೇತರಿಕೆಯನ್ನು ಕಾಣ್ತಾ ಇದ್ವಿ, ಅದರಲ್ಲೂ ಷೇರು ಮಾರುಕಟ್ಟೆಯಲ್ಲಿ. ಅದಾದ ನಂತರದಲ್ಲಿ ಮತ್ತೆ ಏನಾದರೂ ಯುದ್ಧ ಪುನರಾರಂಭ ಆಗುತ್ತೆ ಅನ್ನೋದಾಗ ಮತ್ತೆ ಅಲ್ಲಿ ಏರುಪೇರುಗಳಾಗ್ತಾ ಇತ್ತು. ಆದರೆ ಈಗ ಸುಧಾರಿಸಿಕೊಳ್ಳುವ ಹಂತಕ್ಕೆ ಬಂದಿದ್ದೀವಿ ಅನ್ನೋ ಮುನ್ಸೂಚನೆ ಸಿಗ್ತಾ ಇದೆ. ಭಾರತದ ಷೇರು ಮಾರುಕಟ್ಟೆ ವಹಿವಾಟಿನಲ್ಲಿ ಚೇತರಿಕೆ. 1000 ಪಾಯಿಂಟ್ಸ್ ಚೇತರಿಕೆಯನ್ನ ಕಂಡ ಸೆನ್ಸೆಕ್ಸ್ ವಹಿವಾಟಿನ ಆರಂಭದಲ್ಲೇ 370 ಪಾಯಿಂಟ್ಸ್ ಏರಿಕೆ ಕಂಡ ನಿಫ್ಟಿ. ಘೋಷಣೆಯಾಗಿದೆ, ಒಪ್ಪಂದ ಆಗ್ತಾ ಇದೆ, ನಾವು ಶಾಂತಿ ಒಪ್ಪಂದಕ್ಕೆ ಬಂದಿದ್ದೇವೆ, ಸೈನ್ ಕೂಡ ಮಾಡ್ತೀವಿ ಜೂನ್ 19ರಂದು. ಕಂಡೀಷನ್ಸ್ ಎಲ್ಲವೂ ಕೂಡ ಈಗ ಒಪ್ಪಂದಕ್ಕೆ ಒಳಪಟ್ಟಿವೆ ಅಂತ ಹೇಳಿದ ಬೆನ್ನಲ್ಲೇ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಹೊಸ ಸಂಚಲನ ಸೃಷ್ಟಿಯಾಗಿದೆ, ಅದರಲ್ಲೂ ಕೂಡ ಸಕಾರಾತ್ಮಕ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇಡೀ ವಿಶ್ವವೇ ಕಾಯ್ತಾ ಇತ್ತು ಯಾವತ್ತು ಈ ದಿನ ಬರುತ್ತೆ ಅಂತ ಹೇಳಿ. ಅಂತಿಮವಾಗಿ ಇರಾನ್ ಮತ್ತು ಅಮೆರಿಕ ಒಪ್ಕೊಂಡಿವೆ, ಶಾಂತಿ ಒಪ್ಪಂದಕ್ಕೆ ಸೈನ್ ಕೂಡ ಮಾಡಲಿವೆ. ಅದರ ಜೊತೆಗೆ ಇದರ ಪರಿಣಾಮಗಳು ಯಾವ ರೀತಿಯಾಗಿ ಪ್ರಾಥಮಿಕ ಹಂತದಲ್ಲಿ ನಮಗೆ ಗೋಚರ ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೌದು ಮಧುಶ್ರೀ, ಸುದೀರ್ಘವಾಗಿ 109 ದಿವಸಗಳ ಕಾಲ ನಡೆದಂತಹ ಇರಾನ್, ಅಮೆರಿಕ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಕೊನೆಗೂ ಅಂತ್ಯ ಆಗುವಂತಹ ಸ್ಥಿತಿಗೆ ಬಂದಿದೆ. ಅಮೆರಿಕ ಹಾಗೂ ಇರಾನ್ ನಡುವೆ ಒಪ್ಪಂದ ಆಗ್ತಾ ಇದೆ. ಜೂನ್ 19ರಂದು ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಅಂತಿಮವಾಗಿ ಕರಾರು ಪತ್ರಕ್ಕೆ ಸಹಿಯನ್ನು ಹಾಕಲಾಗುತ್ತೆ. ಅಮೆರಿಕ ಘೋಷಣೆಯನ್ನು ಮಾಡ್ತಾ ಇದೆ, ಇರಾನ್ ಮುಂದೆ ನಾವು ಯಾವುದೇ ರೀತಿಯಾದಂಥ ಯುದ್ಧವನ್ನು ಮಾಡೋದಿಲ್ಲ, ಕಾಯಂ ಕದನ ವಿರಾಮವನ್ನು ನಾವು ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಇಸ್ರೇಲ್ ಲೆಬನಾನ್ ಮೇಲೂ ಕೂಡ ದಾಳಿ ಮಾಡೋದಿಲ್ಲ, ಇಸ್ರೇಲ್ ಇರಾನ್ ಮೇಲೂ ಕೂಡ ದಾಳಿ ಮಾಡೋದಿಲ್ಲ, ಇರಾನ್ ಕೂಡ ಇಸ್ರೇಲ್ ಮೇಲೂ ಕೂಡ ದಾಳಿ ಮಾಡಬಾರ್ದು, ಮತ್ತು ಮಧ್ಯಪ್ರಾಚ್ಯದಲ್ಲಿ ಇರ್ತಕ್ಕಂತಹ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡಬಾರ್ದು ಅನ್ನುವಂತಹ ಒಪ್ಪಂದಕ್ಕೆ ಈಗ ಬರಲಾಗಿದೆ. ಇರಾನ್ನನ್ನು ಈ ಒಂದು ಒಪ್ಪಂದಕ್ಕೆ ಏನು ಒಪ್ಪಿಸುವಲ್ಲಿ ಸಾಕಷ್ಟು ಹರಸಾಹಸವನ್ನು ಮಾಡಬೇಕಾಯಿತು. ಕಳೆದ 100 ದಿವಸಗಳಿಂದಲೂ ಕೂಡ ಈ ಒಪ್ಪಂದಕ್ಕೆ ನಾನಾ ರೀತಿಯಾದಂಥ ಅಡೆತಡೆಗಳು ಬಂದಿದ್ವು. ಪಾಕಿಸ್ತಾನದಲ್ಲಿ ಮೊದಲು ಒಪ್ಪಂದಕ್ಕೆ ಮಾತುಕತೆಗೆ ಮುಂದಾಗಿತ್ತು, ಆದರೆ ಇರಾನ್ ಅಮೆರಿಕ ಹಾಕಿದಂಥ ಷರತ್ತುಗಳಿಗೆ ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಜೊತೆಗೆ ಪರಮಾಣು ಅಸ್ತ್ರವನ್ನು ನಾವು ಹೊಂದಬೇಕು, ಜೊತೆಗೆ ಯುರೇನಿಯಂ ಸಂಸ್ಕರಿಸುವಂತಹ ಕೆಲಸವನ್ನು ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅನ್ನುವಂತಹದ್ದೇ ಇದುವರೆಗೂ ಇರಾನ್ ಪಟ್ಟಿ ಹಿಡ್ಕೊಂಡು ಕೂತಿತ್ತು. ಆದರೆ ಯಾವಾಗ ಅಮೆರಿಕ ಅತ್ಯಂತ ದೊಡ್ಡ ದಾಳಿಯನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇರಾನ್ಗೆ ಕೊಡ್ತು, ಈಗ ಇರಾನ್ ಈ ಎಲ್ಲ ಷರತ್ತುಗಳಿಗೆ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಗೆ ಬಂದಿದೆ. ಹಾಗೆ ಈ ಒಪ್ಪಂದಕ್ಕೂ ಕೂಡ ಸಹಿ ಹಾಕ್ತೀವಿ ಅನ್ನುವಂತಹ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೂಡ ಈಗ ಇರಾನ್ ಕೊಟ್ಟಿರುವಂತಹದ್ದು. ಅಮೆರಿಕದ ಬೇಡಿಕೆ ಇಷ್ಟೇ, ಇರಾನ್ ಯುರೇನಿಯಂ ಸಂಸ್ಕರಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬಾರ್ದು ಭವಿಷ್ಯದಲ್ಲಿ. ಜೊತೆಗೆ ಈಗಾಗಲೇ ಸಂಸ್ಕರಿಸಿರುವಂತಹ ಯುರೇನಿಯಂ ಅನ್ನು ನಾಶಪಡಿಸಬೇಕು
ಬಹುಮುಖ್ಯವಾಗಿ ಪರಮಾಣು ಅಸ್ತ್ರವನ್ನು ಹೊಂದುವಂಥ ಕಾರ್ಯಕ್ರಮಗಳು ಕೂಡ ಮುಂದೆ ನಡಿಬಾರದು ಅನ್ನುವಂತಹ ಷರತ್ತನ್ನು ಇರಾನ್ ಮೇಲೆ ವಿಧಿಸಿತ್ತು. ಈಗ ಇರಾನ್ ಬಹುತೇಕ ಈ ಷರತ್ತುಗಳಿಗೆ ಒಪ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಮುಂದಿನ 60 ದಿವಸಗಳಲ್ಲಿ ಈಗಾಗಲೇ ಸಂಸ್ಕರಿಸಿರ್ತಕ್ಕಂಥ ಯುರೇನಿಯಂ ಅನ್ನ ಇರಾನ್ ನಾಶಪಡಿಸಬೇಕಾಗತ್ತೆ. ಮತ್ತೆ ಮುಂದೆ ಯುರೇನಿಯಂ ಅನ್ನ ಅಭಿವೃದ್ಧಿಪಡಿಸುವಂತ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಬಾರ್ದು. ಪ್ರತಿಯಾಗಿ ಅಮೆರಿಕ ಇರಾನ್ಗೆ ಏನ್ ಮಾಡಬೇಕು ಅಂತಂದ್ರೆ, ಇರಾನ್ ಮೇಲೆ ಈಗ ಸಾಕಷ್ಟು ನಿರ್ಬಂಧಗಳಿವೆ, ಆರ್ಥಿಕ ನಿರ್ಬಂಧ ಇದೆ, ಅವುಗಳನ್ನು ಕೂಡ ತೆರವುಗೊಳಿಸುವಂತದ್ದು. ಬಂದರುಗಳ ಮೇಲೆ ಈಗ ಅಮೆರಿಕ ನಾಕಾಬಂದಿಯನ್ನು ಹಾಕಿದೆ. ಇರಾನ್ನ ಯಾವುದೇ ಹಡಗುಗಳ ಸಾಗಾಟಕ್ಕೆ ಅಥವಾ ಬೇರೆ ದೇಶದ ಹಡಗುಗಳು ಇರಾನ್ ಬಂದರಿಗೆ ಬರಲಿಕ್ಕೆ ಅಮೆರಿಕ ಅವಕಾಶವನ್ನು ಕೊಡ್ತಿಲ್ಲ. ಆ ಎಲ್ಲ ದಿಗ್ಬಂಧನಗಳನ್ನು ತೆರವುಗೊಳಿಸುವಂತಹದ್ದು. ಮತ್ತೆ ಇಸ್ರೇಲ್ ಲೆಬನಾನ್ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರದು ಅನ್ನುವಂತಹದ್ದು. ಮತ್ತೆ ಇರಾನ್ನ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿರ್ತಕ್ಕಂಥ ಅಮೆರಿಕ ಸೇನೆ ಕೂಡಲೇ ವಾಪಸ್ ಹೋಗಬೇಕು ಅನ್ನುವಂತಹದ್ದು. ಜೊತೆಗೆ ಇರಾನ್ನ 24 ಶತಕೋಟಿ ಡಾಲರ್ ಅಷ್ಟು ಹಣ ವಿವಿಧ ದೇಶಗಳಲ್ಲಿ ಫ್ರೀಸ್ ಆಗಿದೆ. ಅದನ್ನ ಅಮೆರಿಕ ಫ್ರೀಸ್ ಮಾಡಿರುವಂತಹದ್ದು. ಆ ಆಸ್ತಿಯನ್ನೆಲ್ಲವನ್ನು ಕೂಡ ಬಿಡುಗಡೆ ಮಾಡಬೇಕು ಅನ್ನುವಂತಹ ಷರತ್ತನ್ನು ಕೂಡ ಇರಾನ್ ಹಾಕಿರುವಂತಹದ್ದು. ಆ ಷರತ್ತಿಗೂ ಕೂಡ ಅಮೆರಿಕ ಒಪ್ಕೊಂಡಿದೆ. ಬಹುತೇಕ ಎರಡೂ ದೇಶಗಳ ನಡುವೆ 14 ಷರತ್ತುಗಳು ಈಗ ಒಪ್ಪಂದಕ್ಕೆ ಬಂದಿರುವಂತಹದ್ದು. ಮುಂದಿನ ಜೂನ್ 19ರಂದು ಒಪ್ಪಂದ ಆಗುತ್ತೆ. ಬಹುತೇಕ 19ರಂದೇ ಸಹಿ ಬೀಳುತ್ತೆ. ಮುಂದಿನ 60 ದಿವಸಗಳ ಕಾಲ ಈ ಎಲ್ಲ ಒಪ್ಪಂದಗಳ ಅಂತಿಮ ತಾಂತ್ರಿಕ ಅಂಶಗಳು ಪೂರ್ಣಗೊಳ್ಳುತ್ತವೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.